ಇವತ್ತಿನ ಈ ವಾಲ್ಮೀಕಿ ಸಮಾಜ ಹೋರಾಟ ಜಾಗೃತ ಸಭೆಯ ಭಾಷಣಗಳು ಬಹಳ ಸಂತೋಷ. ಬಹಳಷ್ಟು ನಮ್ಮ ಸಮಾಜದ ಹಿರಿಯರು ಬಹಳಷ್ಟು ಮಾತಾಡಿದ್ದಾರೆ. ಅದು ಹೇಳಿದ ಪ್ರಕಾರ ಎಲ್ಲ ವಿಷಯ ಈಗಾಗಲೇ ಬಹಳಷ್ಟು ಜನರು ತಮ್ಮ ಬಾಯಲ್ಲಿ ಹೇಳಿದ್ದಾರೆ. ಅದನ್ನು ಹೆಚ್ಚಿಗೆ ಮಹತ್ವಪೂರ್ಣ ವಿಷಯ ನೋಡಲ್ಲ. ಆದರೆ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಈ ಒಂದು ಹೋರಾಟ ಮುಖಾಂತರ ನಮ್ಮ ಸಮಾಜದ ನಾಯಕರು ಒಂದೇ ರೀತಿ ಬಂದು ಮತ್ತು ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ. ಈ ಸಂದೇಶ ಬರೀ ನಾವು MLA ಆಗ್ಬೋದು, ನಮ್ಮ ಹೋರಾಟ MLA ಆದರೂ ಇದೇ ಥರ ಇರಬೇಕು. ಸೋತಾಗ ಒಂದು ಟೈಪು, ಗೆದ್ದಾಗ ಒಂದು ಟೈಪ್ ಇರಬಾರ್ದು. ನಾವೆಲ್ಲ ಒಟ್ಟುಕಟ್ಟಿಂದ, ಯಾಕೆ ನಮಗೂ ರಮೇಶ್ ಜಾರಕಿಹೊಳಿ ತಪ್ಪಿರ್ಬೇಕು, ಅವನು ತಪ್ಪಿರ್ಬೇಕು. ಆದ್ರೆ ನಮ್ಮ ತಪ್ಪಿನ ಸಮಾಜಕ್ಕೆ ಅನ್ಯಾಯ ಆಗ್ಬೋದು. ಸಮಾಜಕ್ಕೆ ಹೋರಾಟಗಳು ನಾವು ರೆಡಿಯಾಗಿ ಯಾವಾಗಲೂ ಸಿದ್ಧ ಇರಬೇಕಂತ ಸಂದರ್ಭದಲ್ಲಿ ಹೇಳ್ತೀನಿ. ಈಗಾಗಲೇ ಬಸವರಾಜ ಬೊಮ್ಮಾಯಿ ಅವರು ಅವರ ಮಂತ್ರಿಮಂಡಲದ 3ರಿಂದ 7 ಆಗಿತ್ತು. ಈಗಿನ ಕಾಂಗ್ರೆಸ್ ಸರ್ಕಾರದ ಮತ್ತೆ 4 ಕಟ್ಟಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಕ್ಕೆ ಬಹಳ ಅನ್ಯಾಯ ಆಗ್ತದೆ. ಅದಕ್ಕೆ ಹೋರಾಟ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದೇವೆ. ಈಗ ನಾವು ಹೋರಾಟ ಈ ರಾಜ್ಯ ಸರ್ಕಾರ ಇಷ್ಟೇ ಬಹಳ ಕೆಲಸ ಇಲ್ಲ. ಯಾರೋ ಒಬ್ಬರು ಸಣ್ಣ ಹೈಕೋರ್ಟ್ನಲ್ಲಿ ಅರ್ಜಿ ಹಾಕಿದ ಸ್ಟೇಟ್ ಅನ್ನು ಕೂತ್ಬಿಟ್ಟಾರೆ. ಅದ್ರ ಸ್ಟೇಟ್ ಅಲ್ಲಿ ಬಹಳಷ್ಟು ಹಿಂದೆ ಬಹಳ ಜನ ಅದಾರೆ. ತೋರಿಸ್ಲಿಕ್ಕೆ ಒಂದು ಮುಖ ಅದೇ ಅವ್ರ ಸ್ಟೇಟ್ ಒಂದು ಜನ ಕಲಿಸಿದ ಜನ ಅದನ್ನು ಸಿಂಪಲ್ ರಾಜ್ಯ ಸರ್ಕಾರ ವೆಕೆಟ್ ಮಾಡಿದ ತಕ್ಷಣ ಈಗ ನಡೆದಂತ ನೌಕರಿ ತುಂಬರಿಗೆ ಪ್ರಮಾಣ ಅದನ್ನು ಪ್ರಾಣ ಇರಲಿ ಬೇಡ ಅನ್ನೋಲ್ಲ. ಯಾಕಂದ್ರೆ ಆ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಬ್ಯಾರೇಜ್ ಜಾತ್ರೆ ಸಿಗಬೇಕು. ಆದರೆ ಪೆಂಡಿಂಗ್ ಇಟ್ಟು ನಮ್ಮ ಸಮಾಜಕ್ಕೆ ಮುಂದೆ 4 ಬರುವಂತ ರಿಸರ್ವ್ ನೌಕರಿ ತುಂಬಿಕೊಳ್ಬೇಕು. ನಾವು ಆಗ್ರಹ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತೇವೆ. ಈ ಸಮಾಜದ ಮುಖಾಂತರ ಬರುವ ಹೋಗುವ ಬಗ್ಗೆ ಚರ್ಚಿಸಿ ನಮ್ಮ ಎಲ್ಲ ಮಾಜಿ ಶಾಸಕರು, ಹರಿ ಶಾಸಕರು, ನಮ್ಮ ಬರೀ ಸಮಾಜದ ಗೌರವಾನ್ವಿತ ನಾಯಕರ ಜೊತೆ ಚರ್ಚಿಸಿ ನಾವು ಬೀದರ್ ನಡೆದು ಚಾಮರಾಜನಗರವರೆಗೆ ನಾವು ಹೋರಾಟ ಮುಂದುವರಿಸ್ತೇವೆ. ಬರೀ ಇದೊಂದಲ್ಲೇ ಪ್ರತಿ ಹಂತದಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆದಾಗ ನಾವು ಹೋರಾಟ ಮಾಡಲಿಕ್ಕೆ ನಾವು ಸ್ವತಃ ಸಿದ್ಧಿದ್ದೇವೆ. ಮತ್ತು ಹೇಳು ಸತೀಶ್ ಜಾರಕಿಹೊಳಿ ಬಗ್ಗೆ ಹೇಳು ಅವ್ನ ಅಧ್ಯಕ್ಷ ಇಲ್ಲದೆ ಒಳ್ಳೆದಾಗಿದೆ. ಯಾಕಪ್ಪ ಅಂದ್ರೆ 20 ನಾವು ಬರೋರು. ಯಾಕಂದ್ರೆ ಅಕಸ್ಮಾತ್ ಅವ್ನ ಅಧ್ಯಕ್ಷ ಇದ್ರೆ ಇಡೀ ನಮ್ಮ ಸಮಾಜ ಕೇಳ್ತರು. ನೋಡೋಕೆ ಎಲ್ಲ ಲಿಂಗೇಂದ್ರ ವಕೀಲರಾಗಿದ್ದಾರೆ, ಕುರುಬರಾಗಿದ್ದಾರೆ. ನಮ್ಮ ಸಮಾಜದ ಕಾಂಗ್ರೆಸ್ ಹೋಗ್ತಾಗ ನಾಯಕ ಸಮಾಜ ಕೊಟ್ಟು ಸೋತು ನಮ್ಮ ಮೇಲೆ ಅಪ್ಪ ದೇವರು ಒಳ್ಳೆದಾಗಿದೆ. ಯಾಕಂದ್ರೆ ಚಿಕ್ಕ ನಾವು ಎದುರಿಗೆ ನಾವು ಬಂದಿದ್ದು. ಯಾಕಂದ್ರೆ ಯಾಕೆ ಹೇಳಪ್ಪ ಅಂದ್ರೆ ನಾವು ನಮ್ಮ ತಪ್ಪಲೆ ಇವತ್ತು ಬಿಜೆಪಿ ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತದೆ. ನಾವು ಅಧಿಕಾರದ ಕರೆಕ್ಟ್ ಆಗಿ ಎಲ್ಲರೂ ವಿಶ್ವಾಸಗಳು ಎಲ್ಲ ಸಮಾಜ ವಿಶ್ವಾಸ ಅಂದ್ರೆ ನಾವು ಸೋಂತರಿಗಿಲ್ಲ. ಯಾಕೆ ಒಂದೇ ಗೆಲ್ಲಿ ಮಠ ಎಲ್ಲ ಬೇಕು, ಗೆದ್ದಂದ್ರೆ ಒಂದೇ ಸಂದಾಗಿ ರಾಜಕೀಯ ಮಾಡ್ತಾರೆ. ಅದನ್ನ ನಾವು ಹೋರಾಟ ಮಾಡ್ಬೇಕಂದ್ರೆ ನಾವು ಗಟ್ಟಿಯಾಗಿ ಮಾಡಬೇಕು. ನಾವು ಬರೀ ನಾವು MLAಗಳು ಈಗ ಹೇಳಿದಾರೆ, ಅದು ಹೇಳಿಲ್ಲ ಮಂತ್ರಿ MLA ಯಾರು ಕೂಡಿರಲಿಲ್ಲ, ಹಂಗೆ ಸೋತ ಕೂಡಿದ್ರಲ್ಲ. ನಾವು ಇದನ್ನೇ ಮುಂದುವರಿಸ್ಬೇಕು. ನಾವು ಯಾಕಪ್ಪ ಅಂದ್ರೆ ಒಂದು ಗಟ್ಟಿ ಒಕ್ಕಟ್ಟಿದ್ರೆ ಮಾತ್ರ ಹೆದರ್ತಾರೆ. ಯಾಕೆ ವಿಶೇಷವಾಗಿ ವಾಲ್ಮೀಕಿ ಸಮಾಜ ಹೋರಾಟಕ್ಕೆ ಭಾಳ ಹೆದರ್ತಾರೆ ಜನ. ಅದಕ್ಕೆ ನಾವು ಈ ಹೇಳಿಕೆಯನ್ನು ಸರ್ಕಾರಕ್ಕೆ ಹೇಳಬೇಕು. ನಾವು ಜಾಸ್ತಿ ಜಗ್ಗಬಾರ್ದು, ಹೆದರ್ಸ್ಬೇಕು, ಹಿಂಸೆಬೇಕು. ಯಾಕಂದ್ರೆ ಸರ್ಕಾರ ಇದ್ದಾಗ ಭಾಳ ಅತಿಯಾಗಿ ಮಾಡಬಹುದು. ನಾವು ಒಳ್ಳೆ ಹೋರಾಟ ಮಾಡಿದ್ರೆ ಒಳ್ಳೆ ಉದ್ದೇಶ ಹೋರಾಟ ಮಾಡಿ ದೇವರು ಯಶ ಕೊಡ್ತಾನೆ. ಮತ್ತು ಮುಂದಿನ ದಿನದಲ್ಲಿ ನಮ್ಮ ರಾಜ್ಯ ನಾಯಕರು ಈಗ ಉದಾಹರಣೆ ವಾದಿರಾಜ್ ಅವರು ನಾವು ಕರೆಸಿದವರು. ಯಾಕಂದ್ರೆ ಬೇರೆ ಸಮಾಜದ್ರು ವಾದಿರಾಜ್ ಯಾಕೆ ಕರೆಸಿದ್ರೆ ಅವ್ರು ಬಹಳಷ್ಟು ಅನುಭವ ಇದೆ. ಯಾಕಂದ್ರೆ ಬಹಳಷ್ಟು ನಿರಂತರ ಹೋರಾಟ ಮಾಡ್ಬೋದು. ಅವ್ರು ಕರೆಸಿ ನಾವು ಯಾಕಂದ್ರೆ ರಾಯಚೂರದಲ್ಲಿ ಸರಿಯಾಗಿ ನಾವು ಜನರಿಗೆ ನಾವು ತಿಳಿ ಹೇಳ್ಕೊಡಿಲ್ಲ. ಯಾಕಂದ್ರೆ ಅವರು 1940ರಿಂದ ಸ್ವತಂತ್ರ ಪೂರ್ವದಿಂದ ಈಗಿನವರೆಗೆ ಆ ಹೋಗೋ ಬಗ್ಗೆ ಅವ್ರು ಚರ್ಚೆ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೇ ಪರಿಚಯ ಇಲ್ಲ. ಅದಕ್ಕೆ ನಾವು ಕರ್ಕೊಂಡ್ಬಂದು ಪ್ರಾಸ್ತಾವಿಕ ಭಾಷೆ ಮಾಡಿ ನಮ್ಮ ಜನಾಂಗಕ್ಕೆ ಏನೇನು ಅನ್ಯಾಯ ಮಾಡಿದಾರಪ್ಪ, ಹೆಂಗೆ ಮಾಡ್ತಾರೆ, ನಾಟಕ ಸರ್ಕಾರ ಹೆಂಗೆ ಮಾಡ್ತಾರೆ, ಕೂಡಲೇ ಹೆಂಗೆ ವಾದನೆ ಮಾಡ್ತಾರೆ ಅನ್ನುವಂಥ ಒಂದೆಲ್ಲ. ಯಾಕಂದ್ರೆ 2015ರಲ್ಲಿ ಹೇಗೆ ಸ್ಟೇ ಕೊಟ್ಟರು, ಆಮೇಲೆ 2017 ಮತ್ತು ಜನರಿಗೆ ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ನಾಯಕರು
9 ಶೆಡ್ಯೂಲ್ ಬಗ್ಗೆ ರಾಂಗ್ ರಿಕ್ವೆಸ್ಟ್ ಮಾಡ್ತಾರೆ. 9 ಶೆಡ್ಯೂಲ್ ಮಾಡೋದು ಕೇಂದ್ರದಲ್ಲಿ ಮೋದಿ ಸರ್ಕಾರವೇ ಮಾಡ್ತಾರೆ ತಪ್ಪು. ಯಾಕೆ 9 ಶೆಡ್ಯೂಲ್ ನಮ್ಮ ಮೀಸಲಾತಿಗೆ ಒಳಪಡೋದಿಲ್ಲ, ಅದು ಕೂಡಲೇ ಚೊಲೆ ಮಾಡ್ತಾರೆ. ಅದಕ್ಕೆ 9 ಶೆಡ್ಯೂಲ್ ಬಗ್ಗೆ ತನಿಖೆ ಶುರು ಮಾಡ್ರಿ. ಮತ್ತೊಂದು 9 ಶೆಡ್ಯೂಲ್ ಈ ಮೀಸಲಾತಿ ಸಂಬಂಧ ಇಲ್ಲ. ನಾವು ಅದು ಬರೀ ಹೇಗೆ ಘಟ್ಟಾಂತರಿಸಿದ್ರೆ ಮಾತ್ರ 9 ಶೆಡ್ಯೂಲ್ ಬರ್ತೈತೆ. ಅದಕ್ಕೆ 9 ಶೆಡ್ಯೂಲ್ ಅಲ್ಲಿ ಮೀಸಲಾತಿ ಒಳಪಡುವುದಿಲ್ಲ. ಮತ್ತು ನೀವೆಲ್ಲ ಪ್ರಮುಖ ನಾಯಕರು ಎಲ್ಲ ಈ ಕಾಂಗ್ರೆಸ್ಸಿನ ನಾಯಕರು ರಾಜ್ಯದ ತಪ್ಪು ಮಾಹಿತಿ ಕೊಡೋದು, ಅದನ್ನು ತಪ್ಪು ಹಂತದಲ್ಲಿ 9 ಶೆಡ್ಯೂಲ್ ಸಂಬಂಧ ಇರುತ್ತೋ ತಮ್ಮ ಹೇಳಬೇಕು.